हर एक आत्मा चाहती है कि परमात्मा से सदा हमारा संबंध जुटा रहे, लेकिन जो अनुभव किया है हमने, तो मेजॉरिटी यही कहती है कि चाहते हैं लेकिन होता नहीं है। चाहना एक है और अनुभव और है। तो क्यों नहीं अनुभव होता है? उसका कारण क्या है? जब समझते भी है होना चाहिए, क्योंकि कुछ न कुछ समय प्रति समय जीवन में अनुभव जरूर परमात्मा का होता है, लेकिन सदा नहीं होता है। वैसे देखिए, ಲೌಕಿಕ ಸಂಬಂಧ ಏನಿದೆ, तो लौकिक संबंध जो है, ಲೌಕಿಕ ಒಂದೆಲ್ಲ ಯಾವುದೇ ಸಂಬಂಧ लौकिक ಏನಿದೆ, माना इस देह के जो भी संबंध ಯಾರ है, ಪ್ರತಿ ನಮ್ಗೆ ವಿಶೇಷ ಪ್ರೀತಿ जिसे ಇದೆ ಲೌಕಿಕ ಸಂಬಂಧದಲ್ಲಿ, ಅವರೆಲ್ಲೇ ಇರ್ಲಿ, ಲಂಡನ್ ಅಲ್ಲಾದ್ರೂ ಇರ್ಲಿ, ಇಂಡಿಯಾದಲ್ಲಾದ್ರೂ ಇರ್ಬೋದು, ಭಾರತದಲ್ಲಿ, ಆದ್ರೆ ನೀವು ಮರೆಯೋದಿಲ್ಲ ಅಲ್ವಾ, ಅವರು ಮರೆಯೋದಿಲ್ಲ. ಸದಾ ಯಾವುದೇ ಸಮಯದಲ್ಲಿ ನಿಮ್ಮ ಕಣ್ಮುಂದೆ ಬಂದೇ ಬರ್ತಾರೆ, ಹೃದಯದಲ್ಲಿ ಬಂದೇ ಬರ್ತಾರೆ. ಮತ್ತೆ ಪರಮಾತ್ಮನ ಜೊತೆ ನಮ್ಮ ಸಂಬಂಧ ಒಂದು ಜನ್ಮದ ಸಂಬಂಧ ಅಲ್ಲ. ಬಾಕಿ ಎಲ್ಲರೂ ಆ ಜನ್ಮದಲ್ಲಿ ಮಾತ್ರ ಇರ್ತಾರೆ, ಆದ್ರೆ ಪರಮಾತ್ಮನ ಜೊತೆಗಿನ ಸಂಬಂಧ ಸದಾ ಕಾಲದ ಸಂಬಂಧ. ಇದೂನು ಸತ್ಯ ಆಗಿದೆ. ಯಾರ ಜೊತೆ ಸದಾ ಕಾಲದ ಸಂಬಂಧ ಇದೆ, ಇವ್ರನ್ನ ಮರೆಯೋದ್ ಕಷ್ಟನಾ ಅಥವಾ ನೆನಪು ಮಾಡ್ಕೊಳೋದ್ ಕಷ್ಟನಾ? ಫಸ್ಟ್ ಏನ್ ಸಂಬಂಧ ಅಂತ ತಿಳ್ಕೊಂಡಾಗ ಆಮೇಲೆ ಸಂಬಂಧವನ್ನ ಜೋಡಿಸೋದು ಅಲ್ವಾ. ನೀವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ಅಂತ ಹೇಳ್ತೀವಿ, ಆದ್ರೆ ಯಾಕಾಗಿದ್ದಾರೆ ಮತ್ತೆ ಹೇಗಾಗಿದ್ದಾರೆ ನಾವ್ ಹೇಳ್ತೀವಿ ನೀವೇ ತಂದೆ ತಾಯಿ ಅಂತ. ಆದ್ರೆ ಆ ತಾಯಿಯ ಸುಖವನ್ನ ಪರಮಾತ್ಮನಿಂದ ಅನುಭವ ಮಾಡಿದೀವ? ತಾಯಿ ಏನ್ ಮಾಡ್ತಾರೆ, ತಾಯಿ ಮಕ್ಕಳ ಪಾಲನೆಯನ್ನ ಮಾಡಿ ಶಕ್ತಿಶಾಲಿಯನ್ನಾಗಿ ಮಾಡ್ತಾರೆ. ಹಗಲು ರಾತ್ರಿ ಅವ್ರ ಹಿಂದೆ ಸಮಯವನ್ನ ಕೊಟ್ಟು ಯೋಗ್ಯರನ್ನಾಗಿ ಮಾಡ್ತಾರೆ. ಶರೀರದ ಲೆಕ್ಕದಲ್ಲಿ ನಮ್ಮೆಲ್ಲರ ತಂದೆ ತಾಯಿ ಬೇರೆ ಆಗಿದ್ದಾರೆ ಅಲ್ವಾ, ಒಬ್ಬೊಬ್ರದ್ದು ಬೇರೆ ಅವರಾಗಿದ್ದಾರೆ. ಆದ್ರೆ ಪರಮಾತ್ಮ ಯಾರಾಗಿದ್ದಾರೆ, ಅವರು ನಮ್ಮ ಆತ್ಮದ ತಂದೆ ಆಗಿದ್ದಾರೆ. ಸೊ ಆತ್ಮಕ್ಕೆ ತಂದೆ ಅಂದಾಗ ಪಾಲನೆಯನ್ನು ಯಾರಿಗ್ ಮಾಡ್ತಾರೆ, ಆತ್ಮದ ಪಾಲನೆ ಮಾಡ್ತಾರಲ್ವಾ, ಶರೀರದ ಪಾಲನೆಗೆ. ಆದ್ರೆ ಶರೀರದ ತಂದೆ ತಾಯಿ ಇದ್ದಾರೆ, ಆದ್ರೆ ಎಲ್ಲರ ಹತ್ರನೂ ಇದ್ದಾರೆ. ಆದ್ರೆ ಆತ್ಮ ಯಾವ್ದು ವೀಕ್ ಆಗ್ಬಿಟ್ಟಿದೆ, ಅದರ ಪಾಲನೆ ಮಾಡೋರು ಯಾರು, ಅವರು ಪರಮಾತ್ಮ ಆಗಿದ್ದಾರೆ. ಆತ್ಮದಲ್ಲಿ ಇಷ್ಟು ಜ್ಞಾನದ ಶಕ್ತಿಯನ್ನ ತುಂಬುತ್ತಾರೆ, ಯಾವ್ದು ಆತ್ಮ ಯಾವುದೇ ಸಮಸ್ಯೆಯನ್ನ ಎದುರಿಸಬಹುದು.
ಈಗ ಯಾವ್ದಾದ್ರು ಚಿಕ್ಕ ಸಮಸ್ಯೆ ಬಂದ್ರೂನು ಗಾಬರಿ ಆಗ್ತಾರೆ. ಆಮೇಲೆ ಕರ್ಮವನ್ನ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಿಲ್ಲ ನನ್ನ ಎಂತ ಕರ್ಮ ಮಾಡಿದ್ನೋ ಏನೋ ಅಂತ. ಬಾಬಾ ನಮ್ಗೆ ತುಂಬಾ ಚೆನ್ನಾಗಿ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸಮಸ್ಯೆ ಕೆಲ್ಸನೇ ಬರೋದು, ಬಟ್ ನಮ್ಮ ಕೆಲ್ಸ ಏನು? ಮಾಸ್ಟರ್ ಸರ್ವಶಕ್ತಿವಂತನ ಕೆಲಸ ಏನು? ಯಾವ ರೀತಿ ಸಮಸ್ಯೆ ತನ್ನ ಕೆಲ್ಸವನ್ನ ಬಿಡೋದಿಲ್ಲ. ಸೊ ನಮ್ಮ ಕೆಲ್ಸ ಏನಾಗಿದೆ? ಸೊ ನಾನ್ ಮಾಸ್ಟರ್ ಸರ್ವಶಕ್ತಿವಂತನ ಕೆಲ್ಸಾನೇ ಆಗಿದೆ ಅದರ ಮೇಲೆ ವಿಜಯವನ್ನ ಪಡೆಯೋದು. ಸೊ ಅದು ನನ್ನ ರಚನೆ ಆಗಿದೆ, ನಾನು ರಚಯಿತ ಅಂದಾಗ ಅದು ಅದ್ರ ಕೆಲ್ಸ ಬಿಡಲ್ಲ ಅಂದ್ರೆ ನಾವ್ ಯಾಕೆ ನಮ್ಮ ಕರ್ತವ್ಯವನ್ನ ಮರಿಬೇಕು? ಒಂದು ಲೈನ್ ಅನ್ನ ಬರೆದು ಹೇಳ್ತಾರೆ, ಈ ಒಂದು ಕಡ್ಡಿಯನ್ನ ಗೆರೆಯನ್ನ ನೀವು ಚಿಕ್ಕದು ಮಾಡ್ಬೇಕು, ಆದ್ರೆ ಅದನ್ನ ಅಳಿಸ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ಅಳಿಸ್ಲೂಬಾರ್ದು. ಯಾರು ಬುದ್ಧಿವಂತರು ಇರ್ತಾರ ಅವ್ರ ಏನ್ ಮಾಡ್ತಾರೆ, ಅದನ್ನ ಅಳಿಸ್ಲೂಬಾರ್ದು, ಬಟ್ ಚಿಕ್ಕದಾಗ್ಬೇಕು ಅದು ಅಂದ್ರೆ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ರೇಖೆಯನ್ನ ಎಳ್ದಾಗ ಅದು ಅದರ ಮುಂದೆ ಚಿಕ್ಕದಾಗ್ಬಿಡತ್ತೆ. ಶಿವಬಾಬಾನು ನಮ್ಗೆ ಅದೇ ಹೇಳ್ತಾರೆ. ನಿಮ್ಮ ಮುಂದೆ ಹಿಮಾಲಯದಷ್ಟು ದೊಡ್ಡ ಸಮಸ್ಯೆ ಇದ್ರೂನು ಸಹ ನೀವು ಅದಕ್ಕಿಂತ ಎತ್ತರ ಸ್ಥಿತಿಯನ್ನ ತಲುಪದಾಗ ಏನಾಗತ್ತೆ, ನಿಮ್ಮ ಶ್ರೇಷ್ಠ ಎತ್ತರ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನನ್ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ, ಆವಾಗ ಸಮಸ್ಯೆ ನಿಮ್ಮ ಮುಂದೆ ಯಾವ ರೀತಿ ಬಿಲ್ಕುಲ್ ಆ ಬೆಟ್ಟದೂ ಸಹ ಸಾಸಿವೆ ತರ ಆಗ್ಬಿಡುತ್ತೆ. ಯಾಕಂದ್ರೆ ಬಾಬಾ ಅಷ್ಟು ಶ್ರೇಷ್ಠ, ಅಷ್ಟು ಎತ್ತರದಲ್ಲಿರೋರಲ್ವಾ. ಸಾಸಿವೆ ಏನು ನಮ್ ಮುಂದೆ ಹತ್ತಿಯಷ್ಟು ಹಗುರ ಆಗ್ಬಿಡತ್ತೆ. ಉಫ್ ಅಂದ್ರೆ ಹೊರ್ಟೋಗುತ್ತೆ, ಅಷ್ಟು ಹಗುರ ಆಗ್ಬಿಡತ್ತೆ. ಇದು ಆಗಕ್ ಸಾಧ್ಯ, ಯಾಕಂದ್ರೆ ನಮ್ಮ ಜೀವನದ ಇದು ಅನುಭವ ಅಂತ ಹೇಳ್ತಿದ್ದಾರೆ ದಾದಿ. ಎಷ್ಟು ದೊಡ್ಡ ದೊಡ್ಡ ಪರಿಸ್ಥಿತಿಗಳು ಬಂತು, ಎಷ್ಟು ಅಪೋಸಿಷನ್ ಇತ್ತು. ಸೇವೆಯನ್ನ ಆರಂಭ ಮಾಡುವಾಗ್ಲೂ ಎಷ್ಟೊಂದು ಮಾತುಗಳು ಬಂತು, ಆದ್ರೆ ಒಂದು ಬಲ, ಒಂದು ಭರವಸೆ ಆಧಾರದಿಂದ ಸಮಸ್ಯೆ ದೊಡ್ಡದೂ ಸಹ ಚಿಕ್ಕದಾಗೋಯ್ತು. ಚಿಕ್ಕದು ಅಂದ್ರೆ ಯಾವ ರೀತಿ ಅದೇನೇನು ಇಲ್ಲ, ಯಾವ ರೀತಿ ಸಮಸ್ಯೆ ಸಮಾಪ್ತಿ ಆಯ್ತು ಅಂದಾಗ ಯಾವ ರೀತಿ ಅನ್ಸುತ್ತೆ, ಅದ್ ಇಲ್ವೇನೋ ಅನ್ಸುತ್ತೆ. ಆದ್ರೆ ಇದರ ಕಾರಣ ನಾವು ನಮ್ಮನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ತಿಳ್ಕೊಳ್ಬೇಕು. ಆತ್ಮದಲ್ಲಿ ಬಾಬಾ ಶಕ್ತಿ ತುಂಬಿಸ್ತಾರೆ. ತಂದೆ ಏನ್ ಮಾಡ್ತಾರೆ, ಆಸ್ತಿಯನ್ನ ಕೊಡ್ತಾರೆ, ಲಾಯಕ್ಕನ್ನಾಗಿ ಮಾಡ್ತಾರೆ. ಮಗು ದೊಡ್ಡವರಾಗ್ಬಿಟ್ಟು ಯಾವ್ದಾದ್ರು ಕಾರ್ಯದಲ್ಲಿ ತೊಡಗಲಿ ಅಂತ ಲಾಯಕ್ ಮಾಡ್ತಾರೆ. ಸೊ ಶಿವಬಾಬಾ ನಮ್ಗೆ ತಂದೆ ರೂಪದಲ್ಲಿ ಏನ್ ಆಸ್ತಿಯನ್ನ ಕೊಡ್ತಾರೆ, ತಾಯಿಯ ರೂಪದಲ್ಲಿ ಪಾಲನೆ ಮಾಡ್ತಿದ್ದಾರೆ, ಶಕ್ತಿ ಕೊಡ್ತಿದ್ದಾರೆ, ಮನಸ್ಸು ಬುದ್ಧಿಯನ್ನ ಶಕ್ತಿಶಾಲಿಯನ್ನಾಗಿ ಮಾಡ್ತಾರೆ. ಮನಸ್ಸೇ ಅಲ್ವಾ ಮೋಸ ಮಾಡೋದು. ಮನಸ್ಸು ವೀಕ್ ಆದ್ರೆ ಆಮೇಲೆ ಎಲ್ಲಾ ಮಾತುಗಳು ಅಲ್ಲಿಂದಾನೇ ಬರೋದು. ಆದ್ರಿಂದ ಸೊ ತಾಯಿನೂ ಆಗಿದ್ದಾರೆ, ತಂದೆನೂ ಆಗಿದ್ದಾರೆ ಅಂದಾಗ ಆಸ್ತಿ ಯಾವ ರೂಪದಲ್ಲಿ ಕೊಡ್ತಾರೆ, ಯಾವ್ದು ನಮಗ್ ಬೇಕು. ಈ ಕಾರು, ಟಿವಿ, ಅದು ಇದು ಎಲ್ಲ ಲೌಕಿಕ ಅಪ್ಪನು ಕೊಡಿಸ್ತಾರೆ, ಅದನ್ನು ಅಲ್ಪ ಕಾಲದ್ದು. ಇವತ್ತು ಕಾರ್ ಚೆನ್ನಾಗಿದ್ರೆ ಸುಖ, ಹೋಗ್ತಾ ಹೋಗ್ತಾ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವಾಗ ಪ್ರಾಬ್ಲಮ್ಮು ಆಗುತ್ತೆ.
ಅಲ್ಪಕಾಲದ ಸುಖವನ್ನ ಲೌಕಿಕ ತಂದೆ ತಾಯಿನೂ ಕೊಡ್ತಾರೆ, ಆದ್ರೆ ಪರಮಾತ್ಮ ತಂದೆ ನಮಗೆ ಏನ್ ಕೊಡ್ತಾರೆ ಆಸ್ತಿಯಲ್ಲಿ? ಸದಾ ಕಾಲದ ಸುಖ, ಶಾಂತಿ, ಆನಂದ, ಪ್ರೇಮ ಯಾವ ಜೀವನಕ್ಕೆ ಬೇಕು. ಯಾರನ್ನಾದ್ರೂ ಕೇಳಿ, ಇಷ್ಟೊಂದು ಯಾರಾದ್ರೂ ಮಜ್ದೂರ್ ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರನ್ನಾದ್ರೂ ಕೇಳಿ, ದೊಡ್ಡವ್ರನ್ನಾದ್ರೂ ಕೇಳಿ, ನಿಮ್ ಜೀವನದ ಲಕ್ಷ್ಯ ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಸುಖಿಯಾಗಿ ಶಾಂತವಾಗಿ ಇರ್ಬೇಕು, ನನ್ನ ಪರಿವಾರನು ಸುಖ ಶಾಂತಿಯಲ್ಲಿ ಇರ್ಬೇಕು ಅನ್ನೋದೇ ಅಲ್ವಾ ಲಕ್ಷ್ಯ. ಸಾವುಕಾರರಾಗ್ಲಿ ಬಡವರಾಗ್ಲಿ ಕೂಲಿ ಮಾಡೋರಾಗ್ಲಿ ಎಲ್ಲರಿಗೂ ಅದೇ ಲಕ್ಷ್ಯ, ಸುಖ ಮತ್ತೆ ಶಾಂತಿ. ಸೊ ತಂದೆಯ ರೂಪದಲ್ಲಿ ನಮ್ಗೆ ಸುಖ ಶಾಂತಿ ಆಸ್ತಿಯನ್ನ ಕೊಡ್ತಿದ್ದಾರೆ. ಆಮೇಲೆ ಏನ್ ಹೇಳ್ತಾರೆ, ನೀವೇ ಸಖ, ನಮ್ಮ ಬಂಧು ಅಂತ ಅಂದಾಗ ನಾವು ಅನುಭವ ಮಾಡಿದೀವಿ. ಫ್ರೆಂಡ್ ಏನಿರ್ತಾರೆ, ಫ್ರೆಂಡ್ ಅನ್ನ ಏನಕ್ಕೆ ಫ್ರೆಂಡ್ಸ್ ಮಾಡ್ಕೊಂತೀವಿ? ಯಾವ್ದಾದ್ರು ಮಾತು ತಂದೆ ತಾಯಿ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಆದ್ರೆ ಫ್ರೆಂಡ್ ಹತ್ರ ಹೇಳ್ಕೊಂತಾರಲ್ವಾ. ಫ್ರೆಂಡ್ ಇಂದ ಮಾತಾಡೋದ್ರಿಂದ ಏನಾಗತ್ತೆ, ಹೃದಯ ಹಗುರ ಆಗ್ಬಿಡತ್ತೆ ಅಂದಾಗ ನಾವು ಅನುಭವ ಮಾಡಿದೀವಿ. ಯಾವ್ದಾದ್ರೂ ಮಾತು ಮನಸ್ಸಿನಲ್ಲಿ ಬಂದಾಗ ಬಾಬಾ ನಮ್ಮ ಫ್ರೆಂಡ್ ಅಂತ ತಿಳ್ಕೊಂಡು ನಮ್ದು ಹೃದಯದ ಏನೆಲ್ಲ ಮಾತುಗಳಿದೆ ಬೇರೆಯವ್ರಿಗೆ ಹೇಳಿದಾಗ ಗಡ್ಬಡ್ ಆಗತ್ತೆ. ಅವ್ರೇನ್ ಮಾಡ್ಬೋದು, ಅದನ್ನೆಲ್ಲ ಇನ್ನೊಬ್ಬರಿಗೆ ಹೇಳ್ಬಿಡ್ತಾರೆ. ಯಾರತ್ರ ಹೇಳಿಲ್ಲ ಅಂದ್ರೂ ನಿಮಗ್ ಗೊತ್ತು, ಇನ್ಯಾರಿಗಾದ್ರೂ ಹೇಳೇ ಹೇಳ್ತಾರಂತ. ಯಾರಿಗೆ ಎಲ್ಲರಿಗೂ ಹೇಳಿಲ್ಲ ಅಂದ್ರೆ ಒಬ್ರಿಗಾದ್ರೂ ಹೇಳ್ತಾರೆ, ಅವ್ರು ಇನ್ನೊಬ್ಬರಿಗೆ ಅದು ಹಂಗೆ ಹರಡ್ತಾ ಹೋಗುತ್ತೆ. ಆದ್ರೆ ಪರಮಾತ್ಮ ನಮ್ಮ ಫ್ರೆಂಡು, ನಮ್ಮ ಸಖ, ನಾವೇನ್ ಹೇಳಿದ್ರು ಅದು ಇನ್ನೊಬ್ಬರಿಗೆ ಹರಡಕ್ ಹೋಗಲ್ಲ, ತನ್ನೊಳಗಡೆ ಸಮಾವೇಶ ಮಾಡ್ಕೊಂತಾರೆ. ಅಂದಾಗ ಫ್ರೆಂಡ್ ಸಖ ಹೆಂಗಿರ್ಬೇಕು, ನಮ್ಮ ಮಾತನ್ನ ಸಮಾವೇಶ ಮಾಡ್ಕೊಳೋಂಥವ್ರು ಬೇಕು, ನಮ್ಮ ಜೊತೆನೂ ಯಾವಾಗ್ಲೂ ಇರುವಂತವ್ರು ಬೇಕು. ಸೊ ಬಾಬಾ ನಮ್ಮ ಫ್ರೆಂಡನೂ ಆಗಿದ್ದಾರೆ. ಏನೇ ಹೃದಯದ ಮಾತಿದ್ರೂನು, ಎಂತ ಒಂದು ತಪ್ಪು ಅದು ಮುಚ್ಚಿಟ್ಕೊಳೋ ಅಂತ ಮಾತಾದ್ರೂನು ಸಹ ನಮ್ ಫ್ರೆಂಡು ಬಾಬಾ ಅಂತ ಸಂಬಂಧದ ಆಧಾರ ತಿಳ್ಕೊಂಡು ಸೊ ಯಾರತ್ರ ಆದ್ರೂ ಬೇಡಬಾರ್ದು, ಅಧಿಕಾರದ ರೂಪದಲ್ಲಿ ನಾವ್ ಅದನ್ನ ಇದ್ ಮಾಡ್ಬೇಕು. ಬಾಬಾ ನೀವ್ ನಮ್ ಫ್ರೆಂಡ್ ಅಲ್ವಾ ಅಂತ ಹೇಳ್ತೀವಿ, ಬಟ್ ಅಂದ್ರೆ ನಾವು ತುಂಬಾನೇ ಮತ್ಲಬಿ ಸ್ವಾರ್ಥಿಗಳು, ಕೆಲ್ಸ ಬೇಕಂದಾಗ ನೆನಪು ಮಾಡ್ತೀವಿ. ಏನಾದ್ರೂನು ದುಃಖದಲ್ಲಿದ್ದಾಗ, ಓ ಬಾಬಾ ನೀನ್ ನನ್ ಫ್ರೆಂಡ್ ಅಲ್ವಾ, ಅದಲ್ವಾ ಇದಲ್ವಾ ಅಂತ. ಆಮೇಲೆ ಏನು ಇಲ್ಲ ಅಂದಾಗ ಬಾಬಾ ನೆನಪೇ ಮಾಡಲ್ಲ, ಬಾಬಾ ಪರಂಧಾಮದಲ್ಲಿ ನಾವಿಲ್ಲಿ ಅಂದಾಗ ಸ್ವಾರ್ಥದ ಒಂದು ನೆನಪಾಯ್ತಲ್ವಾ. ಹೃದಯದ ನೆನಪಿನ ರೆಸ್ಪಾನ್ಸ್ ಬಾಬಾ ಇಮ್ಮಿಡಿಯೇಟ್ ಆಗಿ ಕೊಡ್ತಾರೆ. ಯಾಕಂದ್ರೆ ನಾವೆಲ್ಲರೂ ಅನುಭವ ಮಾಡಿದೀವಿ, ಯಾರ ಹೃದಯನೂ ಭಾರಿ ಆಗೋದಿಲ್ಲ, ಲೈಟ್ ಆಗ್ಬಿಡತ್ತೆ. ಯಾವ ರೀತಿ ಸಾಕಾರದಲ್ಲಿ ಯಾರ ಜೊತೆ ಮಾತಾಡದಷ್ಟು ಹಗುರ ಆಗತ್ತೆ, ಆದ್ರೆ ಇಂಥದ್ದು ಸಂಬಂಧ ಜೋಡಣೆ ಹೆಂಗಾಗತ್ತೆ, ಯಾವಾಗ ನಾನು ಆತ್ಮ ಅಂತ ತಿಳಿದಾಗ ಸಂಬಂಧ ಅಷ್ಟು ಪವರ್ಫುಲ್ ಆಗಿ ಜೋಡಣೆ ಆಗತ್ತೆ. ಯಾಕೆಂದ್ರೆ ಆತ್ಮದ ಸಂಬಂಧ ಪರಮಾತ್ಮನ ಜೊತೆ ಇದೆ. ನಾವೇನ್ ಮಾಡ್ತೀವಿ, ವ್ಯರ್ಥ ಸಂಕಲ್ಪ ತುಂಬಾ ನಡೀತಿದೆ ಅನ್ಕೊಳ್ಳಿ, ಕ್ರೋಧದಿಂದ ಇರ್ಬೋದು, ಲೋಭದ ಯಾವುದೇ ವಿಕಾರದ ವಶ ಇರ್ಬೋದು, ಬಾಡಿ ಕಾನ್ಶಿಯಸ್ ಆಗಿರ್ತೀವಿ. ಆಮೇಲೆ ನೆನಪು ಮಾಡ್ತೀವಿ ಪರಮಾತ್ಮನನ್ನ, ಬಾಬಾ ತಂದೆ ಅಂತ. ಬಾಡಿ ಕಾನ್ಶಿಯಸ್ ಅಲ್ಲಿ ಇದ್ರೆ ಅದು ಬಾಡಿಗಲ್ವಲ್ಲ ಅವ್ರ ತಂದೆ. ಸೊ ಅಂದಾಗ ಜೋಡಣೆ ಹೆಂಗಾಗತ್ತೆ, ನನ್ನ ಆತ್ಮಕ್ಕೆ ಅವ್ರ ತಂದೆ, ನಾನು ಆತ್ಮೀಯ ಸ್ಥಿತಿಯಲ್ಲಿದ್ರೆ ಆ ಜೋಡಣೆ ಆಗತ್ತೆ. ನಾನು ಬಾಡಿ ಕಾನ್ಶಿಯಸ್ ಅಲ್ಲಿದ್ದಾಗ ನನ್ನ ಶರೀರಕ್ಕಲ್ವಲ್ಲ ಅವರಪ್ಪ, ಸಂಬಂಧನೇ ಜೋಡಣೆ ಆಗ್ತಿಲ್ಲ. ಯಾವ ರೀತಿ ಒಂದು ತಂತಿಯನ್ನ ಇನ್ನೊಂದು ಇದಕ್ಕೆ ವೈರ್ ಕನೆಕ್ಟ್ ಮಾಡ್ಬೇಕು ಅಂದ್ರೆ ನೀವ್ ಇಡೀ ದಿನ ಪ್ರಯತ್ನ ಪಟ್ರು ರಬ್ಬರ್ ಮೇಲಿರೋ ತೆಗೆದು ಬಿಟ್ಟು ಆ ಒಳಗಿರೋ ತಂತಿಯನ್ನ ಜೋಡಣೆ ಮಾಡ್ಬೇಕಲ್ವಾ. ಇಲ್ಲ ಅಂದ್ರೆ ಇಡೀ ದಿನ ಎಷ್ಟು ಪ್ರಯತ್ನ ಪಟ್ರು ಅದು ಜೋಡಣೆ ಆಗೋದಿಲ್ಲ.
ಸೊ ಬಾಡಿ ಕಾನ್ಶಿಯಸ್, ದೇಹಾಭಿಮಾನದಲ್ಲಿ ನಾನು ನೀವೇ ನನ್ನ ತಂದೆ, ನೀವೇ ನನ್ನ ಫ್ರೆಂಡು, ನನ್ನ ಎಲ್ಲಾನು ಅಂತ ನೆನಪು ಮಾಡಿದ್ರುನು, ಇಡೀ ದಿನ ನೆನಪು ಮಾಡಿದ್ರು ಜೋಡಣೆ ಅಂತೂ ಆಗಿರೋದಿಲ್ಲ. ಆದ್ರಿಂದ ಹೆಂಗ್ ಅವರು ಸಹಯೋಗ ಮಾಡೋದು, ಸಹಾಯ ಮಾಡೋದು? ಆದ್ರೆ ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯನ್ನ ಹೃದಯದಿಂದ ನೆನಪು ಮಾಡಿದಾಗ ಅನೇಕರದು ಈ ರೀತಿ ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಮಂತ್ರದ ರೂಪದಲ್ಲಿ ನೆನಪು ಮಾಡೋದು. ಶುಭಬಾ 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 ಶುಭಬಾ, ಆನಂದದ ಸಾಗರ, ಪ್ರೇಮ ಸಾಗರ, ಶುಭಬಾ ಶುಭಬಾ ಅಂತ ಮಂತ್ರದ ರೂಪದಲ್ಲಿ ಕೆಲವರು ನೆನಪು ಮಾಡ್ತಾರೆ. ಅಂದ್ರೆ ಇಲ್ಲಿ ಸ್ವಾರ್ಥದಿಂದ ಅಥವಾ ಮಂತ್ರದ ರೂಪದಲ್ಲ, ಹೃದಯದಿಂದ ಬಾಬಾ ಅಂತ ಹೇಳಿದಾಗ, ಆತ್ಮ ಅಂತ ತಿಳ್ಕೊಂಡು ಬಾಬಾ ಅಂತ ಹೇಳಿದ್ರೆ, ಆವಾಗ ಬಾಬಾ ಯಾರಿಗೋಸ್ಕರ ಇದ್ದಾರೆ? ಆ ಒಂದು ಹೆಮ್ಮೆ ಇಟ್ಕೊಳ್ಳಿ, ನನ್ನ ತಂದೆ, ನನ್ನ ಬಾಬಾ. ಯಾರೋ ಹೇಳಿದ್ರು, ನಾನಂತೂ ಬಾಬನ್ ತುಂಬಾ ನೆನಪು ಮಾಡ್ತೀನಿ, ಆದ್ರೆ ಬಾಬಾ ನಾನು ಹೇಳಿದ್ದನ್ ಕೇಳೋದೇ ಇಲ್ಲ, ಎಷ್ಟು ಹೇಳಿದ್ರು ಅವ್ರು ಕೇಳಿಸ್ಕೊಳೋದಿಲ್ಲ ಅಂತ. ಬಾಬನ್ಗೆನೆ ಹೇಳಿದ್ರು, ನಾನು ಎಷ್ಟು ನೆನಪು ಮಾಡ್ತೀನಿ ಆದ್ರೆ ನೀವು ರೆಸ್ಪಾಂಡೇ ಮಾಡೋದಿಲ್ಲ ಅಂತ. ಆದ್ರೆ ನಾನೇ ಮಾತಾಡ್ತಾನೆ ಇರ್ತೀನಿ, ನೀವು ರೆಸ್ಪಾಂಡೇ ಮಾಡೋದಿಲ್ಲ, ಜವಾಬೇ ಕೊಡೋದಿಲ್ಲ ಅಂತ. ಆವಾಗ ಬಾಬಾ ಏನ್ ಹೇಳಿದ್ರು ಅವ್ರಿಗೆ? ನೀವು ಆತ್ಮ ಅಂತ ಫಸ್ಟ್ ತಿಳ್ಕೊಂಡು ನನ್ನ ಹತ್ರ ಮಾತಾಡ್ತೀರಾ ಅಥವಾ ಬಾಡಿ ಕಾನ್ಶಿಯಸ್ ಅಲ್ಲಿ ಬಾಬಾನ ನೆನಪು ಮಾಡ್ತೀರಾ ಅಂತ ಕೇಳಿದ್ರು ಬಾಬಾ. ಆ ಟೈಮಲ್ಲಂತೂ ನಾವು ಬಾಡಿ ಕಾನ್ಶಿಯಸ್ ಅಲ್ಲಿ ಇರ್ತೀವಿ. ಏನಂದ್ರೆ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆ ನೆನಪಿರುತ್ತೆ, ಅದೇ ಕಾನ್ಶಿಯಸ್ ಅಲ್ಲಿ ಇರ್ತೀವಿ. ಅಂದಾಗ ಬಾಬಾ ಹೇಳಿದ್ರು, ಅದಕ್ಕೆ ನಿಮ್ಗೆ ನಾನು ಆದ್ರೂ ರೆಸ್ಪಾಂಡ್ ಮಾಡ್ತೀನಿ, ಬಟ್ ನೀವು ಕ್ಯಾಚ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಕನೆಕ್ಷನ್ ಬಾಬಾ ಬಾಬಾ ಅಂತಿರ್ತೀರಾ, ಬಟ್ ಆ ರಬ್ಬರ್ ಹೋಗಿರಲ್ಲ ಅಲ್ವಾ, ಬಾಡಿ ಕಾನ್ಶಿಯಸ್, ಅದನ್ನ ಯಾಕೆ ಅಂದ್ರೆ ಕ್ಯಾಚ್ ಮಾಡಕ್ ಆಗಲ್ಲ. ಅವಾಗ ಆತ್ಮ ಅಂತ ತಿಳಿದು ಬಾಬಾ ನನ್ನ ನೆನಪು ಮಾಡಿದ್ರೆ ಸೆಕೆಂಡ್ ಅಲ್ಲಿ ಸರ್ವ ಸಂಬಂಧ. ಈಗ ಸದ್ಗುರು ಅಂತ ಹೇಳ್ತೀವಿ, ಸದ್ಗುರುವಿನ ಕೆಲ್ಸ ಏನು? ಏನಕ್ಕೆ ಗುರು ಹತ್ರ ದೀಕ್ಷೆ ತಗೊಳೋದು? ನಮ್ಮನ್ನ ಎಲ್ಲಿದ್ರಿಂದ ಪಾರ್ ಮಾಡ್ಲಿ ಅಂತ ದೀಕ್ಷೆ ತಗೊಂತಾರೆ. ಅಂದಾಗ ಶಿವಬಾಬಾ ನಮ್ಮನ್ನ ಪಾರ್ ಕರ್ಕೊಂಡು ಹೋಗಕ್ಕೇನೆ ಬಂದಿರೋದು. ಯಾಕಂದ್ರೆ ಅವರೊಬ್ಬರೇ ಪತಿತ ಪಾವನ ಆಗಿದ್ದಾರೆ, ಅವರೊಬ್ಬರಿಗೇನೆ ಸದ್ಗತಿ ದಾತ, ಅವರೊಬ್ಬರಿಗೇನೆ ಮುಕ್ತಿ, ಜೀವನ್ ಮುಕ್ತಿಯ ದಾತ ಅಂತ ಹೇಳ್ತಾರೆ. ಅಂದಾಗ ಸದ್ಗುರುನೂ ಆಗಿದ್ದಾರೆ, ಯಾವುದೇ ಮಾತು. ಆದ್ರೆ ಗುರುವಿನ ಮತದಂತೆ ನಡೆಯುವವರಿಗೆ ಮಾತ್ರನೇ ಗುರು ಆಶೀರ್ವಾದ ಕೊಡೋದು. ನಾವು ತಿಳ್ಕೊಂತೀವಿ, ಬಾಬಾ ನನ್ ಮೇಲೆ ಕೃಪೆ ಮಾಡ್ಬಿಡು, ಸ್ವಲ್ಪ ದಯೆ ಮಾಡ್ಬಿಡು, ರೆಹಮ್ ಮಾಡಿ ಅಂತ. ಅವಾಗ ಬಾಬಾ ಹೇಳ್ತಾರೆ, ನಾನ್ ದಯೆ ಮಾಡಕ್ ರೆಡಿ ಇದ್ದೀನಿ, ನೀವು ಅಧಿಕಾರನು ಹಕ್ಕಾಗಿದೆ ನಿಮ್ದು, ನನ್ನ ದಯೆ ನನ್ನ ಆಶೀರ್ವಾದದ ಮೇಲೆ ಹಕ್ಕಿದೆ. ನಿಮ್ ಮೇಲೆ ಕರುಣೆಯನ್ನ ತೋರಿಸ್ಲಿಲ್ಲ ಅಂದ್ರೆ, ಯಾವ್ದಾದ್ರು ಭಕ್ತರ ಹತ್ರ ಹೋಗ್ಬಿಟ್ಟು ಇದ್ ಮಾಡ್ತಾರಲ್ಲ, ಫಸ್ಟ್ ಮಕ್ಕಳ ಮೇಲೇನೆ ಅಲ್ವಾ ಅವರ ಕೃಪೆ ಇದ್ ಮಾಡೋದು. ಆದ್ರೆ ಇಷ್ಟ ಅಧಿಕಾರ ಇದೆಯಾ, ಅಷ್ಟ್ ನಶೆ ಇದೆಯಾ, ಇಷ್ಟು ಹೆಮ್ಮೆ ಇದೆಯಾ ನಾನು ಪರಮಾತ್ಮನ ಸಂತಾನ ಆಗಿದ್ದೀನಿ ಅಂತ? ಅಥವಾ ಕೆಲಸ ಮಾಡುವಾಗ ಕರ್ಮ ಕಾನ್ಶಿಯಸ್ ಆಗೋದು. ಬಾಬಾ ಹೇಳಿದ್ರು, ಅನೇಕರು ನನ್ನ ಇಂತಹ ಮಕ್ಕಳಿದ್ದಾರೆ, ಯಾರು ಬಾಡಿ ಕಾನ್ಶಿಯಸ್ನು ದೇಹಾಭಿಮಾನದಲ್ಲೂ ಇರಲ್ಲ, ಆತ್ಮಾಭಿಮಾನಿನೂ ಇರೋದಿಲ್ಲ, ಮತ್ತೆ ಯಾವ ಕಾನ್ಶಿಯಸ್ ಅಲ್ಲಿ? ಆಕ್ಷನ್ ಕಾನ್ಶಿಯಸ್. ಏನ್ ಕೆಲಸ ಮಾಡ್ತಿರ್ತಾರ, ಬರೀ ಆ ಕೆಲ್ಸದರಲ್ಲೇನೆ ಅದರದೇ ವಿಚಾರಗಳು. ಅಡಿಗೆ ಮಾಡ್ತಿರ್ತಾರೆ, ಬರೀ ಅಡಿಗೆದೇನೆ, ಅಥವಾ ಇನ್ನೇನೋ ಕೆಲಸ ಮಾಡ್ತಿರ್ತಾರೆ, ಕೆಲಸದ ಕಾನ್ಶಿಯಸ್. ಮನೆದ್ ಮಾಡ್ತಿರ್ಬೋದು, ಆಫೀಸದ್ ಮಾಡ್ತಿರ್ಬೋದು, ಆದ್ರೆ ಕೆಲಸದ ಕಾನ್ಶಿಯಸ್, ಕರ್ಮ ಕಾನ್ಶಿಯಸ್. ಆ ಕೆಲಸ ಕಾರ್ಯವನ್ನ ಮಾಡ್ತಾ ಏನ್ ಶಿವಬಾಬನ್ ನೆನಪು ಮಾಡ್ಬೇಕು, ಕರ್ಮಯೋಗಿ ಆಗ್ಬೇಕು, ಅದಾಗಿರಲ್ಲ. ಸೊ ಒಂದು ತಪ್ಪು ಯಾವ್ದ್ರಿಂದ ನಮ್ಮ ಮನಸ್ಸನ್ನ ಜೋಡಣೆ ಮಾಡಕ್ಕಾಗಲ್ಲ. ಮಂದಿರದಲ್ಲೂ ಏನ್ ಹೇಳ್ತಾರೆ, ಚಮಡಿ ಅಂದ್ರೆ ಲೆದರ್ ಸಾಮಾನ್ ತಗೊಂಡೋಗ್ಬೇಡಿ ಅಂತ ಹೇಳ್ತಾರೆ. ಯಾಕೆ? ಕಾರಣ ಏನು?
ಇಲ್ಲಿ ಸ್ವಯಂ ಭಗವಂತ ಚೈತನ್ಯ ರೂಪದಲ್ಲಿ ಮಿಲನ ಮಾಡಕ್ ಹೋದಾಗ ಚೈತನ್ಯದಲ್ಲಿ ಬಾಡಿ ಕಾನ್ಶಿಯಸ್ ಅಂದ್ರೆ ಇದೆ ಅಲ್ವಾ, ಲೆದರ್ ಚರ್ಮ. ಇದನ್ನ ಮುದ್ರೆಯಲ್ಲಿ ಇಟ್ಕೊಂಡು ಶಿವಬಾಬನನ್ನ ಮೀಟ್ ಮಾಡಕ್ ಆಗತ್ತಾ? ಒಂದು ಜಡ ಮಂದಿರದಲ್ಲೇನೆ ಅದನ್ನ ಹಾಕೊಂಡು ಹೋಗ್ಬಾರ್ದು ಅಂತಾರೆ. ಈ ಒಂದು ದೇಹದ ಬಾನ, ಚರ್ಮದ ಬಾನ ಬಿಡ್ಬೇಕಾಗತ್ತೆ. ಯಾವ ರೀತಿ ಚಪ್ಪಲಿ ಆಗ್ಲಿ ಅಥವಾ ಯಾವ್ದಾದ್ರು ಚರ್ಮದ ಲೆದರಿನ ಸಾಮಾನಾದ್ರೆ ಹೊರಗಡೆನೆ ಇಟ್ಟು ಹೋಗ್ಬೇಕಾಗತ್ತೆ. ನಮ್ಗೊಂದ್ ನೆನಪಿದೆ, ಒಂದ್ ಕಥೆನ್ ಹೇಳ್ತಾರೆ ಅಷ್ಟವಕ್ರಂದು. ಅಷ್ಟವಕ್ರ ಯಾವಾಗ ರಾಜ ಯಾವಾಗ ಅನೌನ್ಸ್ ಮಾಡ್ತಾರೆ, ನನ್ಗೆ ಯಾರಾದ್ರೂ ಒಂದ್ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಕೊಡಿ ಅಂತ, ತುಂಬಾ ದೊಡ್ಡ ದೊಡ್ಡ ವಿದ್ವಾಂತರೆಲ್ಲ ಬಂದ್ರು. ಲಾಸ್ಟ್ ಅಲ್ಲಿ ಅಷ್ಟವಕ್ರ ಬಂದ. ಅಷ್ಟವಕ್ರನನ್ನ ನೋಡ್ಬಿಟ್ಟು ಇಡೀ ಸಭೆಯಲ್ಲಿ ಇರೋರೆಲ್ಲ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟ ರೂಪಗಳಲ್ಲಿ ವಕ್ರ ಆಗಿರುವಂತವನು ಬಂದ್ಬಿಟ್ಟು ಜೀವನ ಮುಕ್ತಿಯನ್ನ ಕೊಡ್ತಾರಂತೆ, ಮಾರ್ಗವನ್ನ ತೋರಿಸ್ತಾರಂತೆ ಅಂತ ಎಲ್ರು ನಗ್ತಾ ಇದ್ರು. ಆವಾಗ ಅಷ್ಟವಕ್ರ ಹೇಳ್ತಾರೆ, ಇಡೀ ಸಭೆನೇನೆ ಎಲ್ಲಾನು ಚಮ್ಮಾರ ಇರ್ತಾರಲ್ವಾ, ಅದರ ಸಭೆ ಆಗಿದ್ದಾರೆ. ಎಲ್ಲರಿಗೂ ಒಂಥರ ಆಯ್ತು, ಇದೇನಿದು ನಮ್ಮನ್ನ ಚಮ್ಮಾರ ಅಂತಿದ್ದಾರೆ ಅಂತ. ಯಾಕೆ ನಾನು ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ, ನೀವೆಲ್ಲ ನನ್ನ ಈ ಒಂದು ಚರ್ಮವನ್ನ ನೋಡ್ತಿದ್ದಾರೆ, ಈ ತರ ಅಷ್ಟ ರೂಪದಲ್ಲಿ ವಕ್ರ ಆಗಿರೋನು ಅಂತ ಇದನ್ನ ನೋಡ್ತಿದ್ದಾರೆ ದೇಹವನ್ನ, ಅದಕ್ಕೆ ನೀವೆಲ್ಲನೂ ಚಮ್ಮಾರರಾಗಿದ್ದೀರಾ ಅಂತ. ಸೊ ಅಂದಾಗ ಈ ಶರೀರ ರೂಪದ ಏನು ಚರ್ಮ ಇದಿದೆ ಅದನ್ನ ಫಸ್ಟ್ ಮರಿಬೇಕಾಗತ್ತೆ. ಆವಾಗ ಆತ್ಮನ ಸಂಬಂಧ ಸೆಕೆಂಡೇ ಸಾಕು ನಿಮ್ಗೆ ಅನುಭವ ಆಗತ್ತೆ. ಅನೇಕ ಸಹೋದರ ಸಹೋದರಿಯರು ಹೇಳ್ತಾರೆ ನೆನಪು ಮಾಡೋದು ತುಂಬಾ ಕಷ್ಟ ಅಂತ. ನಾನ್ ಹೇಳ್ತೀನಿ ಅದನ್ನ ಹೇಳೋದು ಕಷ್ಟ, ಬಟ್ ಅನುಭವ ಮಾಡೋದು ಮರೆಯೋದು ಕಷ್ಟ. ಯಾಕೆ? ನೀವ್ ಯಾರು ಮನೆಯವ್ರ ನೆನಪು ಬರೋದಿಲ್ಲ, ಆದ್ರೆ ಫ್ರೆಂಡ್ ನೆನಪು ಬರ್ತಾರೆ ತುಂಬಾ ಅನ್ಕೊಳ್ಳಿ. ಮನೆಯ ಸಂಬಂಧಿಯಲ್ಲಿ ಮಿತ್ರರಲ್ಲಿ ಆದ್ರೆ ಯಾಕೆ ಪದೇ ಪದೇ ಮಿತ್ರನ ನೆನಪು ಯಾಕೆ ಬರುತ್ತೆ? ಯಾಕೆಂದ್ರೆ ಅದರಿಂದ ಪ್ರಾಪ್ತಿ ಇದೆ. ಕೆಲವರಿಗೆ ಫ್ರೆಂಡ್ಸ್ ತುಂಬಾ ನೆನಪು ಬರ್ತಾರೆ. ಅದೇ ರೀತಿ ಪ್ರಾಪ್ತಿಯನ್ನ ನೆನಪು ಮಾಡ್ಕೊಳ್ಳಿ. ಭಗವಂತ ನನ್ಗೆ ಏನ್ ಕೊಡ್ತಿದ್ದಾರೆ, ಏನ್ ಅಧಿಕಾರವನ್ನ ತಗೊಂಡ್ಬಹುದು ಅಂತ. ಪ್ರಾಪ್ತಿ ಇಲ್ಲ ಅಂದ್ರೆ ನಮ್ಗೆ ಅದ್ ನೆನಪು ಬರಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲಾದ್ರೂ ಎಡವ್ತೀರ, ಯಾರಾದ್ರೂ ಬಂದ್ಬಿಟ್ಟು ನಿಮ್ಮನ್ನ ಎತ್ತುತ್ತಾರೆ, ನಿಮ್ ಮುಖದಿಂದ ಏನ್ ಬರುತ್ತೆ? ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ, ಹೆಲ್ಪ್ ಮಾಡಿದ್ರಿ ಅಂತ. ಒಂದು ಸೆಕೆಂಡ್ ಅಲ್ಲಿ ಇಷ್ಟು ಕ್ಲೋಸ್ ಫ್ರೆಂಡ್ ಆಗ್ಬಿಟ್ರು. ಯಾವ ಆಧಾರದಿಂದ ಆದ್ರು? ಲೌಕಿಕ ಸಂಬಂಧದಿಂದ ಅಲ್ಲ, ಪ್ರಾಪ್ತಿಯ ಆಧಾರದಿಂದ ಆದ್ರು. ಅಂದಾಗ ಶಿವಬಾಬನಿಂದ ನಮ್ಗೆ ಸರ್ವ ಸಂಬಂಧಗಳ ಪ್ರಾಪ್ತಿ ಏನು ಅನ್ನೋದು ಫಸ್ಟ್ ನಿಮ್ಗೆ ಗೊತ್ತಾ? ಏನ್ ಪ್ರಾಪ್ತಿ ಆಗ್ತಿದೆ ಅಂತ? ಸರ್ವ ಪ್ರಾಪ್ತಿಗಳಿದೆ ಬಾಬನಿಂದ. ಯಾವುದೇ ಅಪ್ರಾಪ್ತ ವಸ್ತು ಇರೋದಿಲ್ಲ, ಯಾವುದು ಪ್ರಾಪ್ತಿ ಮಾಡ್ಕೊಳೋ ಇಚ್ಛೆ ಅನ್ನೋದೇ ಇರೋದಿಲ್ಲ. ಯಾಕೆಂದ್ರೆ ಎಲ್ಲ ಕೊಟ್ಟು ಬಿಡ್ತಾರೆ ಬಾಬಾ. ಜೀವನದಲ್ಲೂ ಏನ್ ಬೇಕು? ಮುಖ್ಯವಾಗಿ ಸುಖ ಶಾಂತಿ. ಸುಖ ಶಾಂತಿ ಇದೆ ಅಂದ್ರೆ ಆನಂದ ಖುಷಿ ಇದ್ದೇ ಇದೆ. ಮನುಷ್ಯ ಇಷ್ಟೂ ಬಾಗ್ದೌಡ್ ಕರ್ತಿರತ್ತೆ. ಕೆಲವ್ರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಾದ್ರೂ ಸಂಪಾದನೆ ಚೆನ್ನಾಗ್ ಮಾಡ್ತಾರೆ. ಅಯ್ಯೋ ದುಡ್ಡಿದ್ರೇನೆ ಸುಖ ಶಾಂತಿ ಅಂತ ಹೇಳ್ತಾರೆ ಕೇಳಿದ್ರೆ. ಆದ್ರೆ ಅವಿನಾಶ ಸುಖ ಶಾಂತಿಯನ್ನ ಶಿವಬಾಬಾ ಮಾತ್ರನೇ ಕೊಡ್ತಾರೆ ಅಂದಾಗ ಅವ್ರನ್ನ ನೆನಪು ಮಾಡ್ಬೇಕಲ್ವಾ?
ನಾವಿವತ್ತು ವಿಶೇಷವಾಗಿ ಈ ಒಂದು ಸಂಜೆಯ ವಿಶೇಷ ಯೋಗದ ಸಮಯದಲ್ಲಿ ನಮ್ಮ ಆದರಣೀಯ ಪರಮ ಶ್ರದ್ಧೆಯ ಗುಲ್ಸಾರ್ ದಾದಿಯ ಜೊತೆಯಲ್ಲಿ ಸಮಯವನ್ನ ವ್ಯತೀತ ओम ಮಾಡೋಣ. शांति। ಸರ್ವಪ್ರಥಮ ಸ್ವಯಂ ಆತ್ಮೀಯ ಸ್ವರೂಪದಲ್ಲಿ ಸ್ಥಿತ ಮಾಡ್ಕೊಳ್ಳಿ ಮತ್ತು ಬುದ್ಧಿಯ ವಿಮಾನದ ಮುಖಾಂತರ ओम शांति। ಬುದ್ಧಿಯ ವಿಮಾನದಿಂದ ಅತಿ आज हम ಪ್ರಿಯವಾದಂತಹ सभी ಪರಂಧಾಮದೆಡೆಗೆ ಹೋಗೋಣ. विशेष ನಾನಾತ್ಮ कि नमः शाम के समय ಸಂಪೂರ್ಣ ಹಗುರತೆಯ अपनी ಅನುಭವ प्यारी ಆಗ್ತಾ ಇದೆ. मीठी परम ಸಹಜವಾಗಿ श्रद्धेय ಹಾರ್ದ गुलजार दादी के संग ನಮ್ಮ ಅತಿ समय ಪ್ರಿಯ व्यतीत ನಿಜವಾದಂತಹ करेंगे। ಧಾಮ, ಅನಂತ ಶಾಂತಿಯ ಧಾಮ. सर्वप्रथम स्वयं को ನಿರಾಕಾರಿ ಸ್ವರೂಪದಲ್ಲಿ ನಿರಾಕಾರಿ आत्म ಬಾಬನ ಜೊತೆ स्वरूप में स्थित करें ನನ್ನನ್ನ ನಾನು ನೋಡ್ತಾ ಇದ್ದೀನಿ. और मन बुद्धि के अंतर्वाहन द्वारा चलते हैं ನಾಲ್ಕಾರು ಕಡೆ ದಿವ್ಯತೆಯ अपने प्यारे परम धाम ಬಣ್ಣ में। ನಾಲ್ಕಾರು ಕಡೆ ಹರಡಿದೆ. मैं आत्मा ಮತ್ತೆ ನಾನು ನಿರಾಕಾರಿ ಸ್ವರೂಪದಲ್ಲಿ स्वयं को एकदम हल्का महसूस करती हूँ ಬೀಜ ಸ್ವರೂಪ ಬಾಬಾರವರ ಜೊತೆ और सहज ही उड़कर ಉಲ್ಟಾ ಕಲ್ಪ ವೃಕ್ಷದ अपने प्यारे निज धाम ಬೇರಲ್ಲಿ ಅನೇಕ ಪೂರ್ವಜ ಆತ್ಮಗಳ ಸಂಘದಲ್ಲಿ ಸ್ವಯಂನ ನೋಡ್ತಾ ಇದ್ದೀನಿ. ಬಾಬನಿಂದ ಶಕ್ತಿಶಾಲಿ ಕಿರಣಗಳನ್ನ ಸ್ವಯಂನಲ್ಲಿ ಸಮಾವೇಶ ಮಾಡ್ಕೊಂತಾ ಹೋಗ್ತಿದ್ದೀನಿ. ನಾನಾತ್ಮ ನಾನೆಷ್ಟು ಭಾಗ್ಯಶಾಲಿಯಾಗಿದ್ದೀನಿ. ಬಾಬನ ಶಕ್ತಿಶಾಲಿ ಲೈಟ್ ಮತ್ತೆ ಮೈಟಿನ ಕಿರಣ, ಪ್ರಕಾಶ ಮತ್ತು ಶಕ್ತಿಯ ಕಿರಣಗಳು ಸ್ವಯಂನಲ್ಲಿ ಸಮಾವೇಶ ಮಾಡ್ಕೊಂತಾ ಇದ್ದೀನಿ.
ಸರ್ವ ಸೂಕ್ಷ್ಮ ಪ್ರಾಪ್ತಿಗಳಿಂದ ಸುಸರ್ಜಿತನಾಗ್ತಾ ಇದ್ದೀನಿ. ನಿಧಾನವಾಗಿ ನಿಧಾನವಾಗಿ ನನ್ನ ಆತ್ಮ ಪಾವನ ಸಂಘ ಅವ್ಯಕ್ತ ವತನದಲ್ಲಿ ಅವತರಿತನಾಗ್ತೀನಿ. ಸಂಪೂರ್ಣ ಅವ್ಯಕ್ತ ಬ್ರಹ್ಮ ಬಾಬನ ಭ್ರುಕುಟಿಯಲ್ಲಿ ನನ್ನ ಆತ್ಮ ಸಂಪೂರ್ಣ ಅವ್ಯಕ್ತ ಫರಿಷ್ಠೆ ಡ್ರೆಸ್ ಅನ್ನ ಧಾರಣೆ ಮಾಡ್ಕೊಳ್ತೇನೆ. ನಾನು ನನ್ನ ಸಂಪೂರ್ಣ ಫರಿಷ್ಠೆ ಡ್ರೆಸ್ ಅನ್ನ ಧಾರಣೆ ಮಾಡಿಕೊಂಡು ನನ್ನ ಸನ್ಮುಖದಲ್ಲಿ ಬಾಪ್ದಾದಾರವರನ್ನ ನೋಡ್ತಾ ಇದ್ದೀನಿ. ಬಾಪ್ದಾದಾರವರಿಂದ ಅವ್ಯಕ್ತ ಆತ್ಮೀಯ ಮಿಲನ ಈ ಒಂದು ಸುಂದರವಾದಂತಹ ಸಂಜೆಯ ಸಮಯದಲ್ಲಿ ಮಾಡ್ತಾ ಇದ್ದೀನಿ. ಬಾಪ್ದಾದಾರವರ ನೇತ್ರದಲ್ಲಿ ಆ ಕಣ್ಣುಗಳಲ್ಲಿ ಅಪಾರವಾದಂತಹ ಪ್ರೇಮ ಸಮಾವೇಶ ಆಗಿದೆ. ಆ ಪ್ರೀತಿ ಆ ಪ್ರೀತಿಯಿಂದ ಬಾಬಾ ನನ್ನನ್ನು ನೋಡ್ತಾ ಇದ್ದಾರೆ. ನಾನೆಷ್ಟು ಪದಮ ಭಾಗ್ಯಶಾಲಿ ಆಗಿದ್ದೀನಿ. ನನ್ನ ಆತ್ಮ ಈ ಒಂದು ಪರಮಾತ್ಮನ ಆತ್ಮೀಯ ಪ್ರೀತಿಯ ಪಾತ್ರಧಾರಿ ಆತ್ಮ ಆಗಿದ್ದೀನಿ.
ಅದೆಷ್ಟು ಭಾಗ್ಯಶಾಲಿ. ಬಾಪ್ದಾದಾರವರು ತಮ್ಮ ಅಲೌಕಿಕವಾದಂತಹ ಪ್ರೀತಿಯಿಂದ ನಾನು ಅವ್ಯಕ್ತ ಫರಿಷ್ಠಾ ಬಾಪ್ದಾದ ಅವರ ಜೊತೆಯಲ್ಲಿ ಪೃಥ್ವಿ ಲೋಕದ ಎಡೆಗೆ ಹೋಗೋಣ. ಇಡೀ ಭೂಮಂಡಲ ವಿಶ್ವದ ಗ್ಲೋಬಲಿ ವಿಶೇಷವಾದ ಭಾರತ, ಅದರಲ್ಲೂ ವಿಶೇಷವಾಗಿ ಬಾಂಬೆಯಲ್ಲಿ ಅದರಲ್ಲೂ ವಿಶೇಷವಾಗಿ ದಾದಿ ರಥ ಇರುವಂತಹ ಸೇಫಿ ಹಾಸ್ಪಿಟಲ್ ಮೇಲೆ ಬಾಪ್ದಾದ ಅವರ ವಿಶೇಷ ಸಕಾಶದ ನಾನ್ ಫರಿಷ್ಠಾ ಸಂಪೂರ್ಣ ಅವ್ಯಕ್ತ ಫರಿಷ್ಠಾ ಸ್ವರೂಪ ಬ್ರಹ್ಮ ಬಾಬಾ ಮತ್ತೆ ಶಿವ ಬಾಬನ ಜೊತೆಯಲ್ಲಿದ್ದೀನಿ. ದಾದಿ ಇರುವಂತಹ ಆಸ್ಪತ್ರೆ ಮೇಲೆ ಅವರ ಸಕಾಶ ಯಾರೆಲ್ಲ ಆತ್ಮಗಳು ಶರೀರದ ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ, ಆ ಎಲ್ಲ ಆತ್ಮಗಳಿಗೂ ನಾನು ಸಂಪನ್ನ ಸಂಪೂರ್ಣ ಫರಿಷ್ಠೆ ರೂಪದಲ್ಲಿ ಮತ್ತೆ ಸಂಪೂರ್ಣ ಬಾಪ್ದಾದ ಫರಿಷ್ಠ ಇಬ್ರೂ ಸಹ ಸಕಾಶವನ್ನ ನೀಡ್ತಾ ಇದ್ದೀವಿ. ಆ ಸಕಾಶ ಪ್ರಕಾಶದ ಕಿರಣಗಳು ಇಡೀ ವಿಶ್ವದಲ್ಲಿ ಶರೀರದ ವ್ಯಾಧಿಯಿಂದ ನರಳುತ್ತಿರೋ ಎಲ್ಲ ಆತ್ಮಗಳನ್ನ ತಮ್ಮ ದುಃಖದಿಂದ ಬಿಡುಗಡೆ ಮಾಡ್ತಾ ಇದೆ. ಈ ಪವರ್ಫುಲ್ ವೈಬ್ರೇಷನ್ ವಿಶೇಷವಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲೂ ನಮ್ಮ ದಾದಿಯ ರಥ
ವಿಶ್ರಾಮ ಅವಸ್ಥೆಯಲ್ಲಿದೆ ಬಾಪ್ದಾದವರ ಸಂಘದಲ್ಲಿ. ನಾವು ದಾದೀಜಿಯಿಂದ ಬಾಪ್ದಾದಾರವರು ದಾದಿ ಜೊತೆಗೆ ಆತ್ಮೀಯ ಒಂದು ನಯನ್ ಮುಲಾಖಾತನ್ನ ಮಾಡ್ತಿದ್ದಾರೆ, ಮಿಲನವನ್ನ ಮಾಡ್ತಿದ್ದಾರೆ. ಈ ಒಂದು ದೃಶ್ಯ ಅಷ್ಟು ಮೋಹಕ, ಅಷ್ಟು ಭಿನ್ನ ನ್ಯಾರ, ಅಷ್ಟೇ ಪ್ರಿಯವಾಗಿದೆ. ಬಾಪ್ದಾದಾರವರು ತಮ್ಮ ಪ್ರಕಾಶದ ಕಮಲ ಹಸ್ತವನ್ನ ದಾದಿಗೆ ಕೊಡ್ತಾ, ಆ ರಥದ ಹಸ್ತವನ್ನ ಇಟ್ಕೊಂಡು ಸಂಪೂರ್ಣ ಸಕಾಶ, ನಿರುಗೀತನದ ವೈಬ್ರೇಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಆ ಒಂದು ಆ ಶಕ್ತಿ, ಆ ಒಂದು ಊರ್ಜಾ ಎನರ್ಜಿ ಕಂಪ್ಲೀಟ್ ಶರೀರದಲ್ಲಿ ಸಂಚಲಿತ ಆಗ್ತಾ ಇದೆ ದಾದಿಯ ರಥದಲ್ಲಿ. ಈ ಒಂದು ಹೀಲಿಂಗ್ ಎನರ್ಜಿ ಶಕ್ತಿ ಸಂಪೂರ್ಣ ದಾದಿಯ ರಥದ ಒಂದೊಂದು ಸೆಲ್ಸ್ ಕೋಶದಲ್ಲೂ ಶಕ್ತಿಯನ್ನ ತುಂಬ್ತಾ ಇದೆ. ಇದರಿಂದ ಇಡೀ ಶರೀರದಲ್ಲಿ ಒಂದು ದಿವ್ಯ ಪವಿತ್ರ ಚೇತನೆ, ಚೈತನ್ಯತೆ ಅನ್ನೋದು ಪ್ರವಾಹಿತ ಆಗ್ತಾ ಇದೆ. ದಾದಿಯ ಆ ರಥದಲ್ಲಿ ಬಾಪ್ದಾದಾರವರು ತಮ್ಮ ದಿವ್ಯ ಅಲೌಕಿಕ ಶಕ್ತಿಯ ಸಂಚಲನೆ ಮಾಡಿಸ್ತಾ ಇದ್ದಾರೆ. ಈ ದಿವ್ಯ ಚೈತನ್ಯದ ಪ್ರವಾಹ ದಾದೀಜಿಯವರ ಶರೀರವನ್ನ ಆರೋಗ್ಯವಾಗಿ ಮಾಡ್ತಾ ಇದೆ, ಸ್ವಸ್ಥ, ಹೆಲ್ದಿ.
ಈ ಒಂದು ಅದ್ಭುತ ದಿವ್ಯ ಶಕ್ತಿಯ ಪ್ರವಾಹದಿಂದ ಆ ಶರೀರದಲ್ಲಿರೋ ವೀಕ್ನೆಸ್ ಎಲ್ಲ ಸಮಾಪ್ತಿ ಆಗ್ತಾ ಹೋಗ್ತಿದೆ. ಕಂಪ್ಲೀಟ್ ರಥ ಶಕ್ತಿಶಾಲಿ, ಪವರ್ಫುಲ್, ನಿರೋಗಿ, ಸ್ವಸ್ಥ ಆಗ್ತಾ ಇದೆ. ನಮ್ಮ ಮಧುರ, ಅತಿ ಮಧುರ, ಆದರಣೀಯ ದಾದಿ ಬಾಪ್ದಾದವರ ತುಂಬಾ ಅತಿ ಪ್ರಿಯ ವಿಶೇಷ ರತ್ನ ಆಗಿದ್ದಾರೆ. ಅವರ ಮನಸ್ಸಿನ ಹೃದಯದ ನಿರ್ಮಲತೆಯ ಕಾರಣ ಅಷ್ಟು ನಿರ್ಮಲ ಹೃದಯ. ಅದರಿಂದನೇ ಸ್ವಯಂ ಪರಮಾತ್ಮ ಭಗವಂತ ಅವರನ್ನ ನಿಮಿತ್ತ ರಥದ ರೂಪದಲ್ಲಿ ಆರಿಸ್ಕೊಂಡ್ರು. 50 ವರ್ಷಗಳು ಅವ್ಯಕ್ತ ಬಾಪ್ದಾದಾರವರ ಸಾಕಾರ ಮಾಧ್ಯಮ ಆಯ್ತು ಆ ರಥ. ಸೊ ದಾದಿಯವರು ನಿಮಿತ್ತ ಆಗಿ ಆ ಪಾತ್ರವನ್ನ ಅಭಿನಯ ಮಾಡಿದ್ರು. ಎಷ್ಟೋ ಲಕ್ಷಾಂತರ ಆತ್ಮಗಳನ್ನ ಪರಮಾತ್ಮನೊಂದಿಗೆ ಮಿಲನ ಮಾಡಿಸುವಂತಹ, ಅವರಿಂದ ಎಲ್ಲ ಪ್ರಾಪ್ತಿಗಳನ್ನ ಮಾಡಿಸೋದಕ್ಕೆ ನಿಮಿತ್ತ ಆದ್ರು. ಅವರ ಮುಖ ಕಮಲದಿಂದ ಸ್ವಯಂ ಭಗವಂತನ ಅಮೂಲ್ಯವಾದಂತಹ ಮಾತುಗಳನ್ನ, ಮಹಾವಾಕ್ಯವನ್ನ ನಾವೆಲ್ಲ ಆತ್ಮಗಳು ಜೀವನದಲ್ಲಿ ಅನುಭವ ಮಾಡಿ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಂಡ್ವಿ. ನಿಧಾನವಾಗಿ ಸಾಕ್ಷಿಯಾಗಿ ನಾನು ಈ ದೃಶ್ಯವನ್ನ ನೋಡ್ತಾ ಇದ್ದೇನೆ. ಬಾಪ್ದಾದಾರವರು ಅತಿ ಪ್ರಿಯ ಗುಲ್ಸಾರ್ ದಾದಿಯ ಬೇರೆ ದಾದಿ, ಪೂರ್ವಜ ದಾದಿಯರನ್ನು ಆಹ್ವಾನ ಮಾಡ್ತಾ ಒಂದು ಆಸ್ಪತ್ರೆಯಲ್ಲಿ ದಾದೀಜಿಯ ಕೊಠಡಿಯಲ್ಲಿ ಎಲ್ಲರನ್ನ ಇಮರ್ಜ್ ಮಾಡ್ಕೊಂಡಿದ್ದಾರೆ. ಬಾಬಾ ಎಲ್ಲರನ್ನು ಆಹ್ವಾನ ಮಾಡಿದ್ದಾರೆ. ಎಲ್ಲಾ ಆದಿರತ್ನಗಳು ದಾದೀಜಿಯವರನ್ನ ತಮ್ಮ ದೃಷ್ಟಿಯ ಮುಖಾಂತರ ಎಲ್ಲರನ್ನ ಮಿಲನ ಮಾಡ್ತಾ ಇದ್ದಾರೆ. ಎಲ್ಲರನ್ನ ತಮ್ಮ ಕಣ್ಮುಂದೆ ನೋಡ್ತಾ ದಾದಿಯಲ್ಲಿ ವಿಶೇಷವಾದಂತಹ ಉಮಂಗ, ಉತ್ಸಾಹ, ಆನಂದದ ಸಂಚಲನೆ ಆಗ್ತಿದೆ ಅವರ ಆತ್ಮದಲ್ಲಿ. ಅವರನ್ನ ನೋಡ್ತಾ ನೋಡ್ತಾ ದಾದಿಯ ಆತ್ಮ ಅಷ್ಟೂ ಗದ್ಗದಿತ ಆಗ್ತಿದೆ. ಇಷ್ಟು ಅಲೌಕಿಕ ಅದ್ಭುತವಾದಂತಹ ದೃಶ್ಯ. ಕಂಪ್ಲೀಟ್ ಪೂರ್ವಜ ಆತ್ಮಗಳು, ಆದಿರತ್ನಗಳು, ಎಲ್ಲ ದಾದಿಯರು
ಸ್ವಯಂ ಬಾಪ್ದಾದ ಎಲ್ಲರೂ ದಾದಿಯನ್ನ ಮಿಲನ ಮಾಡ್ತಿದ್ದಾರೆ. ಅಮ್ಮ ಅವರು ತಮ್ಮ ದಿವ್ಯ ಹಸ್ತವನ್ನ ದಾದೀಜಿಯ ರಥದ ಮೇಲೆ, ತನ್ನ ಮಸ್ತಕದ ಮೇಲೆ ಇಡ್ತಾ ಇದ್ದಾರೆ. ಪ್ರಕಾಶ್ ಮಣಿ ದಾದಿ ಎಷ್ಟೋ ಶಕ್ತಿಶಾಲಿ ದೃಷ್ಟಿಯ ಮುಖಾಂತರ ಶ್ರೇಷ್ಠವಾದಂತಹ ವೈಬ್ರೇಷನ್ ಅನ್ನ ದಾದೀಜಿಯ ಇಡೀ ರಥಕ್ಕೆ ತುಂಬುತ್ತಾ ಇದ್ದಾರೆ. ಮಮ್ಮಾದವರು ತಮ್ಮ ಪವಿತ್ರ ಹಸ್ತವನ್ನ ಅವ್ರ ಮಸ್ತಕದ ಮೇಲೆ ಇಟ್ಟಿದ್ದಾರೆ. ಪ್ರಕಾಶ್ ಮಣಿ ದಾದಿಯವರು ದೃಷ್ಟಿಯಿಂದ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಮನ್ಮೋಹಿನಿ ದೀದಿ ಎಷ್ಟೋ ಖುಷಿಯಿಂದ ದಾದೀಜಿಯವರಲ್ಲಿ ಹೊಸತನದ ಒಂದು ಶಕ್ತಿ, ಹೊಸತನತೆಯ ಒಂದು ಊರ್ಜಾನ್ನ ಇಡೀ ಇದರಲ್ಲಿ ಸಂಚಲಿತ ಮಾಡ್ತಿದ್ದಾರೆ. ಎಲ್ಲಾ ದಾದಿಯರು ಆದಿರತ್ನ ಗುಲ್ಸಾರ್ ದಾದೀಜಿಯವರ ಆ ಒಂದು ರಥಕ್ಕೆ ಅತಿ ಶಕ್ತಿಶಾಲಿ ಸ್ನೇಹದ ಶ್ರೇಷ್ಠ ವೈಬ್ರೇಷನ್ಸ್ ಅನ್ನ ತುಂಬುತ್ತಾ ಹೋಗ್ತಿದ್ದಾರೆ. ಎಲ್ಲರೂ ಸಹ ವಿಶುವಲೈಸ್ ಮಾಡಿ ಸ್ಪಷ್ಟವಾಗಿ ದೃಶ್ಯವನ್ನ ಇಮರ್ಜ್ ಮಾಡಿಕೊಳ್ಳಿ. ಮತ್ತು ಶಾರೀರಿಕ ರೂಪದಲ್ಲಿ ಸ್ವಸ್ಥ ಭವದ ವರದಾನನೂ ಸಹ ಎಲ್ಲರೂ ಕೊಡ್ತಿದ್ದಾರೆ. ಶಕ್ತಿಯನ್ನು ತುಂಬುತ್ತಾ ಸ್ವಸ್ಥ ಭವದ ವರದಾನಿ ಹಸ್ತ ಬಾಪ್ದಾದ ಆದಿರತ್ನ ಪೂರ್ವಜಾತ್ಮಗಳು, ಕಂಪ್ಲೀಟ್ ಸಂಪನ್ನ ಫರಿಷ್ಠಗಳು ದಾದಿಯ ನಾಲ್ಕಾರು ಕಡೆ ಎಲ್ಲರೂ ತಮ್ಮ ಶಕ್ತಿಯನ್ನ ಕೊಡ್ತಾ ವರದಾನಿಯನ್ನ ಹಸ್ತವನ್ನ ದಿಂದ ವರದಾನ ಕೊಡ್ತಿದ್ದಾರೆ. ಮತ್ತೆ ಈ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪ ಮಾಡ್ತಿದ್ದಾರೆ, ಸದಾ ಮನಸ್ಸು ಶರೀರ ಸ್ವಸ್ಥವಾಗಿರ್ಲಿ. ಮನಸ್ಸಿಂದ ವರದಾನ, ಹಸ್ತಗಳಿಂದ ವರದಾನ, ನಯನಗಳಿಂದ ದೃಷ್ಟಿಯಿಂದ ತುಂಬ್ತಿದ್ದಾರೆ. ಕಂಪ್ಲೀಟ್ ಅದು ನೋಡುವಂತಹ ಭಾಗ್ಯ ಸಿಕ್ಕಿರೋದು ಅತಿ ಅದೃಷ್ಟಶಾಲಿ ನವಾತ್ಮಗಳು. ಯಾವ ರೀತಿ ಎಲ್ಲರ ಶ್ರೇಷ್ಠ ಭಾವನೆಗಳು, ಶ್ರೇಷ್ಠ ಕಾಮನೆಗಳು ಆ ಒಂದು ಶರೀರ, ರಥ ಮತ್ತೆ ಆತ್ಮವನ್ನ ಅಷ್ಟು ಶಕ್ತಿಶಾಲಿ ಸಶಕ್ತವನ್ನ ಮಾಡ್ತಾ ಇದೆ. ನಾನು ಫರಿಷ್ಠೆ, ಹೃದಯದಿಂದ ಶುಭ ಭಾವನೆ, ಶುಭ ಕಾಮನೆ, ದಾದಿ ಬೇಗ ಸ್ವಸ್ಥ ಆಗ್ಲಿ ಅನ್ನೋ ಭಾವನೆಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ.
ಅತಿ ಭಿನ್ನವಾದಂತಹ, ಮೋಹಕವಾದಂತಹ, ಅದ್ಭುತವಾದಂತಹ ಈ ಅತಿ ಪ್ರಿಯವಾದಂತಹ ದೃಶ್ಯವನ್ನ ನೋಡ್ತಾ ನೋಡ್ತಾ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಬರ್ತಿದೆ. ನಮ್ಮ ಅತಿ ಪ್ರಿಯ, ಪರಮ ಪ್ರಿಯ ದಾದಿ ಬೇಗ ಬೇಗ ಸ್ವಸ್ಥ ಆಗಿ ಮಧುಬನ ಬೇಹದ್ದಿನ ಮನೆಯಲ್ಲಿ ಮತ್ತೆ ವಾಪಸ್ ಬರ್ತಾರೆ ಅನ್ನೋದು ಸ್ಟ್ರಾಂಗ್ ಸಂಕಲ್ಪ ಮನಸ್ಸಿನಲ್ಲಿ ಬರ್ತಿದೆ. ಇಡೀ ಬ್ರಾಹ್ಮಣ ಪರಿವಾರ ಪೂರ್ವಜ ಆತ್ಮಗಳ ಸ್ವಯಂ ಭಗವಂತನ ಎಲ್ಲರ ಒಂದು ವಿಶೇಷ ಶುಭ ಭಾವನೆ, ಶುಭ ಕಾಮನೆ ದಾದೀಜಿಯವರ ಜೊತೆ ಇದೆ. ಇಷ್ಟು ವಿಶೇಷ ಆತ್ಮನನ್ನ ಅವರ ನೋಡುವಂತಹ ಪರಮ ಸೌಭಾಗ್ಯ ನಾವು ಬ್ರಾಹ್ಮಣ ಆತ್ಮಗಳಿಗೆ ಸಿಕ್ಕಿದೆ ಅಂದಾಗ ನಮ್ಮೊಳಗಡೆ ಅಷ್ಟು ಧನ್ಯ, ಥ್ಯಾಂಕ್ಸ್. ಯಾಕೆಂದ್ರೆ ಅಷ್ಟು ದೊಡ್ಡ ಭಾಗ್ಯ ನಮಗ್ ಸಿಕ್ಕಿದೆ ಅಂದಾಗ ಒಳಗಿಂದ ಧನ್ಯವಾದಗಳು ಬರ್ತಿದೆ. ಪರಮ ಪ್ರಿಯ ದಾದೀಜಿ ವಿಶೇಷ ಪರಮಾತ್ಮನ ಕಣ್ಮಣಿಯಾಗಿದ್ದಾರೆ. ದೀಪರಾಜಶು ಬಾಬನ ದೀಪರಾಣಿಯಾಗಿದ್ದಾರೆ. ಸಂಪೂರ್ಣ ಮಾಯಾಜೀತ್, ಪ್ರಕೃತಿ ಜೀತ್ ಆತ್ಮ ಆಗಿದ್ದಾರೆ ದಾದಿ. ನರು ಶರೀರದ ಪ್ರಕೃತಿಯ ಮೇಲೂ ವಿಜಯಿ, ಪ್ರಕೃತಿ ಜೀತ್ ಆತ್ಮ ಆಗಿದ್ದಾರೆ. ಎಲ್ಲರ ಸ್ನೇಹ ಪ್ರಕೃತಿ ಮತ್ತೆ ಆ ಜೀತ್ ಪ್ರೀತಿ ಆತ್ಮ. ದಾದಿಯ ಜೊತೆ ಇದೆ, ಆತ್ಮೀಯ ಪ್ರೀತಿ. ಇಂತಹ ಆತ್ಮ ಇಡೀ ಸಂಸಾರದಲ್ಲಿ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಯಾರ ಜೊತೆ ಎಲ್ಲರ ಒಂದು ಆತ್ಮೀಯ ಪ್ರೀತಿ ಜೋಡಣೆಯಾಗಿದೆ. ಪ್ರತಿಯೊಂದು ಬ್ರಾಹ್ಮಣ ಆತ್ಮ ದಾದೀಜಿಯವರ ರಥ ಸ್ವಸ್ಥ ಆಗ್ಲಿ ಅನ್ನೋ ಒಂದು ಶುಭ ಶ್ರೇಷ್ಠ ಸಂಕಲ್ಪಗಳನ್ನ ದಾದಿಗೆ ಅರ್ಪಣೆ ಮಾಡ್ತಿದ್ದಾರೆ, ಬಾಬನ ಮುಂದೆ ಅರ್ಪಣೆ ಮಾಡ್ತಿದ್ದಾರೆ ಅಂದಾಗ ದಾದಿ ಎಷ್ಟು ಶ್ರೇಷ್ಠ ಅಮೂಲ್ಯವಾದಂತಹ ಆತ್ಮ.
ಬಾಬಾರವರ ಸಕಾಶ ಎಲ್ಲ ಪೂರ್ವಜರ ಶಕ್ತಿಶಾಲಿ ವೈಬ್ರೇಷನ್ಸ್ ಇಂದ ದಾದೀಜಿಯವರ ರಥ ಮತ್ತೆ ಭಿನ್ನ ಭಿನ್ನ ಕರ್ಮೇಂದ್ರಿಯ ಆರ್ಗನ್ಸು ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಆಗಿದೆ. ಈಗ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ದಾದೀಜಿಯವರು ಎಲ್ಲರಿಂದ ಒಂದು ಊರ್ಜಾನ ಪ್ರಾಪ್ತಿ ಮಾಡ್ಕೊಂತ ಆಶೀರ್ವಾದಗಳ ಅಕೌಂಟು ಭರ್ಪೂರ್ ಆಗಿರೋ ಕಾರಣ ಈ ಒಂದು ಆಶೀರ್ವಾದ ದಾದೀಜಿಯವರ ಶರೀರದ ವಿಭಿನ್ನ ಆರ್ಗನ್ಸ್ ಅನ್ನ ಹೀಲ್ ಮಾಡ್ತಾ ಇದೆ. ಎಲ್ಲರ ಒಂದು ದುವಾ ಆಶೀರ್ವಾದದ ಪುಣ್ಯ ಕಂಪ್ಲೀಟ್ ಶರೀರದ ಪ್ರತಿಯೊಂದು ಆರ್ಗನ್ಸ್ ಅನ್ನ ಹೀಲ್ ಮಾಡ್ತಾ ಇದೆ. ದಾದೀಜಿಯವರೂ ಸಹ ಆ ಬೆಡ್ ಮೇಲೆ ಮಲಗಿದ್ರು ಸಹ ಅಲ್ಲಿ ಬಾಬನ ಜೊತೆ ಕಣ್ಣಿನ ಒಂದು ಸ್ನೇಹದ ಮಿಲನ. ಬಾಬಾನ ನೋಡ್ತಾ ಇದ್ದಾರೆ. ಎಷ್ಟು ಸೌಭಾಗ್ಯಶಾಲಿ, ಪದಮ ಭಾಗ್ಯಶಾಲಿ ಈ ಸಂಗಮ ಯುಗದ ಇಷ್ಟು ಸುಂದರ ದೃಶ್ಯ. ನನ್ನ ಆತ್ಮ ಈ ಫರಿಷ್ಠಾ ರೂಪದಲ್ಲಿ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀನಿ, ಅನುಭವ ಮಾಡ್ತಾ ಇದ್ದೀನಿ.
ದಾದೀಜಿಯವರ ಈ ದಿವ್ಯ ಅಲೌಕಿಕ ಸ್ವರೂಪ ಅಂತಿಮ ಸಮಯದಲ್ಲಿ ಅನೇಕರಿಗೆ ಪ್ರೇರಣೆಯಾಗತ್ತೆ. ಪಾಪನ ಸಾಕ್ಷಾತ್ಕಾರವನ್ನ ಮಾಡಿಸತ್ತೆ ಆ ಸ್ಥಿತಿ, ಅವರ ಸ್ವರೂಪ. ಇಡೀ ಪ್ರಪಂಚದಲ್ಲಿ ಕೊನೆಯಲ್ಲಿ ಅವಶ್ಯಕವಾಗಿ ಎಲ್ಲರ ಮುಖದಲ್ಲಿ, ಹೃದಯದಲ್ಲಿ ಈ ಒಂದು ಗೀತೆಯಂತೂ ಮೊಳಗೇ ಮೊಳಗತ್ತೆ. ನಮ್ಮ ತಂದೆ, ನನ್ನ ತಂದೆ ಬಂದ್ಬಿಟ್ರು, ಮೇರಾ ಪಾಪಾ ಆಗ್ಯಾ, ನನ್ನ ತಂದೆ ಬಂದ್ಬಿಟ್ರು. ಎಲ್ಲರ ಹೃದಯದಲ್ಲಿ ವಾಹ್ ವಾಹ್ ಬಾಬಾ, ವಾಹ್ ಬಾಬಾ ಅನ್ನೋ ಗೀತೆ ಅನ್ನೋದು ಮೊಳಗತ್ತೆ. ವಾಹ್ ಬಾಬಾ, ವಾಹ್ ವಾಹ್ ದಾದಿ, ವಾಹ್ ವಾಹ್ ಡ್ರಾಮಾ, ವಾಹ್. ಬಾಬಾ ಮತ್ತೆ ಡ್ರಾಮಾ ಸಂಗಮ ಯುಗದ ಈ ಅಂತಿಮ ಗಳಿಗೆವರೆಗೂ ನಮ್ ಜೊತೆಲಿ ಇಟ್ಟಿದ್ದಾರೆ. ಮತ್ತೆ ದಾದಿಯ ಮುಖಾಂತರನೇ ಮುಂದೇನು ಇನ್ನ ಬರುವಂತ ಅನೇಕ ಆತ್ಮಗಳು ಬಾಬನನ್ನ ಸಾಕಾರದಲ್ಲಿ ದಾದಿಯ ಆ ರಥದ ಮುಖಾಂತರ ಅನುಭವ ಮಾಡ್ತಾರೆ. ಆದ್ರಿಂದ ಬಾಬನ ಶಕ್ತಿ ಮತ್ತೆ ಊರ್ಜೆಯಿಂದ ದಾದಿಯ ಆ ರಥ, ಆತನು ಚಾರ್ಜ್ ಆಗ್ತಾ ಇದೆ. ಶಕ್ತಿಶಾಲಿ ಆಗ್ತಾ ಇದೆ. ಬಾಬಾ ಮತ್ತೆ ಡ್ರಾಮಾದ ಹೇಗೆ ಧನ್ಯವಾದವನ್ನ ನೀಡೋದು? ಇಂತಹ ಅಮೂಲ್ಯವಾದಂತಹ ರತ್ನವನ್ನ ನಮ್ಮ ಬಳಿ ಇಟ್ಟಿದ್ದಾರೆ ಬಾಬಾ. ಬಾಬಾಗೂ ಶುಕ್ರಿಯ, ಡ್ರಾಮಾಗೂ ಥ್ಯಾಂಕ್ಸ್. ಇಂತಹ ದಾದಿ, ಅಷ್ಟು ಮಹಾನ್ ಹಸ್ತಿ, ನಮ್ಮೆಲ್ಲರಿಗೂ ಆದರ್ಶ ಮೂರ್ತಿ.
ಪಾಪ್ದಾದ ಮತ್ತೆ ಆದಿರತ್ನಗಳು ಅರ್ಧಚಂದ್ರಮನ ರೂಪದಲ್ಲಿ ದಾದಿಯ ಬೆಡ್ ಹತ್ರ ಎಲ್ಲರೂ ನಿಂತುಕೊಂಡಿದ್ದಾರೆ. ತಮ್ಮ ಮುಗುಳ್ನಗೆಯಿಂದ, ತಮ್ಮ ದೃಷ್ಟಿಯಿಂದ ದಾದಿಗೆ ದಾದಿಯನ್ನ ಸಶಕ್ತರನ್ನಾಗಿ ಮಾಡ್ತಿದ್ದಾರೆ. ನಾವೆಲ್ಲ ಬ್ರಾಹ್ಮಣ ಪರಿವಾರ, ನಮ್ಮ ಶುಭ ಭಾವನೆ, ನಮ್ಮ ಪುಣ್ಯ ಕರ್ಮ, ಯೋಗ ಫಲದ ಅಂಜಲಿಯನ್ನ ದಾದಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಈಗ ವಾಪಸ್ ನನ್ನ ಆತ್ಮ ಫರಿಷ್ಠಾ ಬಾಬನ ಜೊತೆ ವಾಪಸ್ ಸೂಕ್ಷ್ಮ ಲೋಕದಲ್ಲಿ ಬಾಬಾರವರ ದೃಷ್ಟಿ ಮತ್ತೆ ಭ್ರುಕುಟಿಯಿಂದ ಅಷ್ಟು ಶಕ್ತಿಶಾಲಿ ಪವರ್ಫುಲ್ ಸಕಾಶ ನನ್ನ ಆತ್ಮ ನನ್ನೊಳಗಡೆ ಕಂಪ್ಲೀಟ್ ತುಂಬ್ಕೊಂತ ಹೋಗ್ತಾ ಇದ್ದೀನಿ. ಬಾಬಾ, ಈ ಒಂದು ಅದ್ಭುತವಾದಂತಹ ಅನುಭವಕ್ಕೆ ಬಾಬಾ ಧನ್ಯವಾದಗಳು. ಬಾಬಾ ಶುಕ್ರಿಯಾ. ಬಾಬಾ ಶುಕ್ರಿಯಾ. ಬಾಬನಿಂದ ಸರ್ವಶಕ್ತಿಗಳ ಕಿರಣವನ್ನ ಸ್ವಯಂ ನಾನು ಪ್ರಾಪ್ತ ಮಾಡ್ಕೊತಾ ಇದ್ದೀನಿ.
ನನ್ನ ಆತ್ಮ ನನ್ನ ಆಕಾರಿ ಶರೀರವನ್ನ ಅಲ್ಲಿ ಬಿಡ್ತಾ ಬಾಬನಿಂದ ಸರ್ವಶಕ್ತಿಗಳಿಂದ ಸಂಪನ್ನ ಆತ್ಮ ವಾಪಸಿ ಸಾಕಾರಿ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗ್ತೇನೆ. ಎಷ್ಟು ದಿವ್ಯ ಅಲೌಕಿಕ ಶಕ್ತಿಶಾಲಿಯ ಅನುಭವ ಮಾಡ್ತಾ ಇದ್ದೀನಿ. ಪಾಪನ ಸ್ನೇಹದಲ್ಲಿ ಆ ಮಧುರ ಗೀತೆಯಲ್ಲಿ ಈಗ ಕಂಪ್ಲೀಟ್ ಸ್ನೇಹದಲ್ಲಿ ಮುಳುಗೋಗೋಣ.